ಕಡ್ಲೆ ಬೇಕಪ್ಪ. ಬಂದ್ಬಿಡೆ ಮುಕ್ಕುದ್ ತುಂಬಾ ಬಂದ್ಬಿಡೆ. ನಾವು ವಾರದಲ್ಲಿ ನಿಮ್ಗೆ ಏನ್ ಬೇಕು, ಏನ್ ತಿಂತೀರಾ, ಏನ್ ಬಿಡ್ತೀರಾ ಅಂತ ಕೇಳಕ್ ಹೋಗ್ತೀವಿ ಅಲ್ವಾ? ಅಂತ ರಂಜಿನೇ ಅಂತ ಕೇಳೋದು. ನೀವು ಅವರು ನೀವು ವಾರದಲ್ಲಿ ಒಂದಿನ ಮಾಡ್ತೀರಾ, ದಿನ ಮಾಡ್ಕೊಡಿ ಮಾಡ್ತೀರಾ? ದಿನ ಮಾಡ್ಕೊಡುತ್ತೆ ಅಂತ ಹೋಗು, ಅಲ್ಲಿಗೆ ಹೋಗು, ನಿಮ್ಮ ಅಜ್ಜಿ ಮನೆಗೆ ಹೋಗು, ನಿಮ್ಮ ಅಮ್ಮನ ಮನೆಗೆ ನೋಡು. ಅಷ್ಟೇನೆ ಒಟ್ಟಿನಲ್ಲಿ ಪಾಪ ಎಷ್ಟೊತ್ತಿನ ರಾತ್ರಿನಲ್ಲಿ ಇಂತ ಬೇಕು ಅಂದ್ರೆ ಬೇಕಾದ್ರೆ ಮಾಡ್ಕೊಡುತ್ತೆ. ಊಟ ತಿಂಡಿ ವಿಷಯದಲ್ಲಿ ನಮ್ಮ ಅಮ್ಮನೇ ಗ್ರೇಟ್. ಬೇಕೇನೆ ನೋಡಿ ಹಿಂಗೆ ಇಟ್ಕೋತಾರ, ಹಿಂಗಂತೆ ಹಿಂಗೆ ಇಟ್ಕೊಂಡಿರೋದೇ ಪೊಸಿಷನ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಇಲ್ಲ ಅಂತಲ್ಲಮ್ಮ. ಬರ್ತೀನಿ ಅಂತ ಕೇಳ್ತಾರೆ, ನೀನು ಕಲಿಬೇಕು, ನಾನೇ ಕಲಿ. ಯಾರು ಬರ್ಬೇಡಿ, ಮೆಡಿಕಲ್ ಫೀಲ್ಡಿಗೆ ತೋರ್ಸಪ್ಪಿ. ಅಲ್ಲ, ಅದು ಪ್ರೆಗ್ನೆಂಟ್ ಅಂತಾಳೆ. ಕ್ಯಾಪ್ಸಿಕಮ್ ಈ ಕಡೆ ಹಾಳಾಗೈತಿದು ಒಂಚೂರು, ಆಯ್ತಾ? ಇಲ್ಲಿ ಒಳಗಡೆ ನೋಡಿ, ಇಲ್ಲಿ ಸೇಮ್ ಇನ್ನೂ ಒಂದು ಒಳಗಡೆ ಥರನೇ ಐತಿ ಕ್ಯಾಪ್ಸಿಕಮ್, ಮಿನಿ ಕ್ಯಾಪ್ಸಿಕಮ್ ಒಳಗಡೆ ಹಂಗೆ ಕಾಣುತ್ತೆ ಒಟ್ಟಿನಲ್ಲಿ. ಆದರೆ ಪ್ರೆಗ್ನೆಂಟ್ ಅಂತೀಯಲ್ಲ ಅಪ್ಪಿ, ಅದೇನು ಮನುಷ್ಯ? ಏನು ಮಾಡ್ತಾ ಇದೀಯ ಈಗ? ಸ್ಯಾಂಡ್ವಿಚ್ಗೆ ಎಷ್ಟೊತ್ತು? ಇನ್ನ 1 ಅವರ್ ಕಡಿಮೆ ಆಚೆ ಬರಲ್ಲ. ಅವ್ರು ನೋಡಿ ಬೇಕಾದ್ರೆ ಟೈಮ್ ನೋಡಿ, ಈಗ ಎಷ್ಟು 2:08 ಬರ್ತಾಳೆ. ಹೋಗು ಕುಳಮ್ಮ. ಕ್ಯಾಪ್ಸಿಕಮ್ ಅಮ್ಮ ಹೆಚ್ಕೊಡ್ತೀನಿ ಅಂತ ನಾನು ಅವೆಲ್ಲ ಮಾಡ್ಕೊಡ್ತೀನಿ. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಎಲ್ಲ ಹೆಚ್ಕೊಡ್ತೀನಿ ಅಂದೆ. ನೀವು ಬರೀ ಅದೊಂದು ಗೊಜ್ಜೊಂದು ಮಾಡ್ಕೋದೇನೋ ಗ್ರೇವಿ ಥರ ಮಾಡ್ಕೋತೀಯಲ್ಲ, ಅದನ್ನು ಏನೋ ಪ್ರಮೋಷನ್ದು. ಯಾರ್ದು? ಅದೇ ಜ್ಯೂಸು. ಹ್ಞೂ. ಏನ್ ವಿಡಿಯೋ ಮಾಡ್ಕೊತಿದ್ದೀರಾ? ಹೇಳು ಹೇಳು, ಪರವಾಗಿಲ್ಲ, ವಿಡಿಯೋ ಆಫ್ ಮಾಡಿ ಆಮೇಲೆ ಹೇಳು, ತೊಂದರೆ ಇಲ್ಲ. ಅಲ್ಲ, ನಾನೇ 1000 ರೂಪಾಯಿ ಸಿಗುತ್ತೆ ಅಂದರೆ ಕೆಲವು ಮೆಡಿಸನ್ಗಳನ್ನ ಕೊಡಲ್ಲ. ಹೇಗೆ ಗೊತ್ತಾ? ಹಂಗೆ ಮಾಡೋದಾದ್ರೆ ಬೇಕಾದ ಸಂಪಾದನೆ ಮಾಡ್ಬೋದು ನಾನು ಆ ಪ್ಲೇಸಲ್ಲಿ. ಹಂಗೆ ಇದ್ರೋ ಥರ ಮಾಡೋದು ಬೇಡ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ. ನೀನು ಯಾವುದೋ ಒಂದು ಯಾರೋ ಒಂದು ಪ್ರಾಡಕ್ಟ್ ಕೊಟ್ಟರು ಅಂತ ಎಕ್ಸ್ಪೆರಿಮೆಂಟ್ ಮಾಡಿದಿರಾ, ಅವ್ರಿಗೆ ಪ್ರಮೋಷನ್ ಮಾಡೋಕ್ಕೆ ಹೋಗಿದೆಯಲ್ಲ. ಅವತ್ತು ಹೇಳಿಲ್ವ ನಾನು, ಬೇಡ ಕಣಮ್ಮ ಆ ಥರದ್ದೆಲ್ಲ ಹೆಲ್ತ್ ವಿಚಾರವಾಗಿ ಯಾರ ಜೊತೆನೂ ಆಟಾಡಬಾರ್ದು. ಮೊನ್ನೆನೂ ನೀನೇ ಕೂತಿದ್ಯಲ್ಲ, ಮೊನ್ನೆಯಿಂದನೂ ಇದೆಯಲ್ಲ ನೀನು. ಮೆಡಿಸನ್ ಕೊಡ್ತಾ ಇದ್ದೀನಾ? ಕೆಲವು ಮೆಡಿಸನ್ಗಳ ಮತ್ತೆ ಆಯುರ್ವೇದಿಕ್ ಅಲ್ವಾ? ನಿನಗೆ ಹೇಳಿದಾರ? ನೀನು ಹೋಗಿ ನೋಡಿದ್ಯಾ? ಹೋಗಿ ಅದನ್ನ ನೀಟಾಗಿ ಕ್ಯಾಪ್ಚರ್ ಮಾಡಿದ್ಯಾ? ಈಗ ನೀವು ಎಲ್ಲ ಮೆಡಿಸಿನ್ಸ್ನೆಲ್ಲ ನೋಡ್ತೀರಾ ಹೇಗೆ ಮಾಡೋರೆ ಅಂತ? ಮೆಡಿಸನ್ನ ನೋಡೋದಲ್ಲ, ಮೆಡಿಸನ್ನೇ ಕೊಡಲ್ವಲ್ಲ, ಆ ಥರ ಮೆಡಿಸನ್ಗಳೇ ಕೊಡಲ್ಲ. ಒಳ್ಳೆ ಮೆಡಿಸನ್ಗಳನ್ನೇ ಮಿಸ್ಯೂಸ್ ಮಾಡ್ಕೊಂಡವ್ರೆ. ನಿನ್ನಂಥದ್ರಲ್ಲಿ ಹೋಗ್ಬಿಟ್ಟು ಆಯುರ್ವೇದಿಕ್, ನಾನು ಆಯುರ್ವೇದಿಕ್ ಅಲ್ವಾ ಅದು ಮಾಡ್ತೀನಿ ಅಂತ ಹೋಗಿ ದಬ್ಬಾಕೊಂಡಿದ್ಯಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇದು ನಮ್ಮ ಕೋಳಿ ಫುಡ್, ಕೆನೆ, ಹಾಲಿನ ಕೆನೆ. ಇದನ್ನು ಹಾಕ್ತಾ ಇದ್ದೀನಿ. ಅವಕ್ಕೆ ಸಖತ್ ಇಷ್ಟ. ಅದರಲ್ಲೂ ಕೆನೆ ಅಂದರೆ ಕಚ್ಚಾಡ್ಕೊಂಡು ತಿಂತವೆ, ಒಂದಕ್ಕೊಂದು ಕೊಡಲ್ಲ, ಓಡಿಸ್ಕೊಂಡು ಹೋಯ್ತಾರೆ. ಅಷ್ಟಿಷ್ಟ. ನಮ್ಮ ಕೋಳಿ ಮರಿಗಳು ರೂಮಲ್ಲಿದ್ದಾವೆ. ಕೋಳಿ ಮರಿಗಳ ಫುಡ್ನ ತೋರಿಸ್ತೀನಿ. ಕೋಳಿ ಮರಿಗಳು ಫುಡ್ ಪ್ಯಾಕ್ ಮಾಡಿರೋದು ಎಲ್ಲಿ ಗೊತ್ತಾ? ಇಲ್ಲಿ. ಇದು ಕೋಳಿ ಫುಡ್. ಇವತ್ತೆಲ್ಲ ಬೆಳಗಿಂದ ಸಂಜೆ ತನಕ ವೆರೈಟಿ ಫುಡ್ ಅವ್ರಿಗೆ. ನಿಮಗೆ ಕೋಳಿಗಳು, ನಮಗೆ ಮರಿ ಪಾಪುಗಳು, ಮಕ್ಕಳುಗಳು ನಮಗೆ. ತಗಿಲ್ಲ. ಇದಿಷ್ಟು ಅವುಗಳದೆ. ಇದು ನೋಡಿ, ಇದು ಮಸಾಲ. ನಮಗೆ ಬ್ರೆಡ್ ಟೋಸ್ಟ್ಗೆ ನನ್ನ ಚಿಕ್ಕ ಮಗಳು ನಮಗೆ ಮಾಡ್ಕೊಡ್ತೀನಿ ಅಂತ ಅಂದು ಅವಕ್ಕೆ ಸಪ್ರೇಟಾಗಿ ಮಾಡ್ಕೊಂಡಿರೋದು, ಖಾರ ಕಮ್ಮಿ ಹಾಕಿ, ಆಯಿತಾ? ಇದೊಂದು ಹಾಲಿನ ಕೆನೆ, ಒಂದು ಇದು ಬಂದು ಆಲೂಗಡ್ಡೆ ಪಲ್ಯ. ಬೆಳಗ್ಗೆ ಈರುಳ್ಳಿ ಅಂದರೆ ಭಾರಿ ಇಷ್ಟ ಅವಕ್ಕೆ. ಈರುಳ್ಳಿ ಇಷ್ಟ, ಅದಕ್ಕೆ ಈರುಳ್ಳಿ ಪಲ್ಯ ಅಲ್ವಾ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ತೆಗೆದುಬಿಟ್ಟಿದ್ದೀವಿ. ಇದು ಪಲ್ಯ ಅವಕ್ಕೆ. ಹಾಗೇನೆ ಇಲ್ಲಿ ನೋಡಿ, ಇದು ಸೌತೆಕಾಯಿ ತುರಿದಿಟ್ಟಿದ್ದೀನಿ. ಇದು ಕಾರ್ನು. ಎಂತ ಕಾರ್ನಿದು? ಇದು ಸ್ವೀಟ್ ಕಾರ್ನು. ಇದಿಷ್ಟು ನಮ್ಮ ಮುದ್ದು ಮಕ್ಕಳಿಗೆ, ಅವಕ್ಕೂ ಪ್ಯಾಕ್ ಮಾಡೋದು. ನಾವು ತಿಂತಿರ್ತೀವಲ್ವ ವೆರೈಟಿ, ಅವಕ್ಕೂ ಹಂಗೇನೆ. ಅವನ್ನ ನಾವು ಇವ್ರುಗಳು ಏನ್ ಮಾಡಿದ್ದಾರೆ ಅಂದ್ರೆ ಅವಕ್ಕೆ ಜಂಕ್ ಫುಡ್ ಕೊಟ್ಟು ಅಭ್ಯಾಸ ಮಾಡಿಸಿದ್ದಾರೆ. ಅದಕ್ಕೆ ಅವ ರಾಗಿ ತಿಂತಾ ಇಲ್ಲ. ತಿನ್ನಲ್ಲ. ಈಗ ಅನ್ನನೇ ತಿನ್ನಲ್ಲ, ಸಾಂಬಾರನ್ನ ಕಲ್ಸಿದ್ರೆ ಅದನ್ನು ತಿನ್ನಲ್ಲ. ಇದಕ್ಕೆ ಮುಷ್ಣ ಇಟ್ಕೊಳಪ್ಪ, ಆಚೆ ಕಡೆ ಇಟ್ಟಿದ್ದೀನಿ.
ಇದ್ರದ್ದೊಂದು ಮುಚ್ಚಳ. ಕೆನೆ ಅಂದ್ರೆ ಎಷ್ಟು ಇಷ್ಟಪಡ್ತವೆ ಅಂದ್ರೆ ಪಾಪ, ನಾನು ಯಾವಾಗ ಕಾಫಿ ಮಾಡಿದ್ರು ಫಸ್ಟು ಕೆನೆ ಕೊಡ್ತಾ ಇದ್ದೆ. ನಾನು ಕಾಫಿ ಬಸ್ಕೊಂಡಿದ ತಕ್ಷಣ ಕೆನೆ ಕೊಡುವೆ. ಈಗ 3-4 ದಿನ ಆಯ್ತು ಓಕೆ ಕೆನೆ ಕೊಟ್ಟಿಲ್ಲ. ನೆನ್ನೆ ಮೊನ್ನೆಲ್ಲ ವೇಸ್ಟ್ ಮಾಡಿದೆ. ಇವತ್ತು ಮಾತ್ರ ಇಟ್ಕೊಂಡಿದ್ದೀನಿ ಇಷ್ಟು. ಅದು ಬೆಳಗಿಂದ 4ನೇ ಸರಿ ಕಾಫಿ ಮಾಡಿದಾಗ ಇಷ್ಟು ಸಿಕ್ಕಿದೆ ಕೆನೆ ನೋಡಿ. ಇಷ್ಟು ಕೆನೆನೂ ಹಾಕೊಂಡಿರೋದು. ಇಷ್ಟೇ ಸಿಕ್ಕಿದ್ದು. ಇನ್ನೆಷ್ಟು ಸಿಗುತ್ತೆ? ಕಾಫಿ ಎಷ್ಟು ಇಟ್ಕೋತೀಯ? 4 ಸರಿ ಬೆಳಗಿಂದ ಅವರು ಸುಟ್ಕುದ್ ಮನೆಯವ್ರಿಗೂ ಒಂದ್ಸರಿ ಕೊಟ್ಟಿರೋದು. 2 ಸರಿ ಕೊಟ್ಟಿರೋದು. ಇವಾಗ ಮನೆಗೆ ಅಡ್ವಾನ್ಸ್ ಪೇ ಮಾಡಕ್ ಹೋಗ್ತಾ ಇರೋದು, ಟೋಕನ್ ಅಡ್ವಾನ್ಸ್. ಅಲ್ಲಿ ಮನೆ ನೋಡಿದೆ ಅಂತ ಹೇಳಿದ್ನಲ್ಲ, ಹೊಸುಂಡಿದಲ್ಲಿ ಮನೆ ಸಿಕ್ಕಿದೆ, ಚೆನ್ನಾಗಿದೆ, ಹೊಸ ಮನೆ. ಅದರಲ್ಲೂ ಈಸ್ಟ್ ಫೇಸ್ ಇದೆ. ಸೋಮವಾರ ಗೃಹ ಪ್ರವೇಶ ಅಂತ. ಅಂದ್ರೆ ದೊಡ್ಡದಿಲ್ಲ ಅಷ್ಟು, ಬಟ್ ಚೆನ್ನಾಗಿದೆ ಮನೆ. ದೊಡ್ಡದಿಲ್ಲ ಮನೆ, ಬಟ್ ಚೆನ್ನಾಗಿದೆ. ಹೊಸ ಮನೆ ಚೆನ್ನಾಗಿದೆ. 20-40 ಅದು. ಇದು ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ. ಒಂದು 5 ಅಡಿ ಹೆಚ್ಚು ಕಮ್ಮಿ ಬರ್ಬೋದು, ತೊಂದರೆ ಇಲ್ಲ, ಪರವಾಗಿಲ್ಲ, ನಡೆಯುತ್ತೆ. ಅಂದ್ರೆ ರೂಮ್ಗಳು ದೊಡ್ಡದಿದೆ. ಡೈನಿಂಗ್ ಹಾಲ್ ಏನಿಲ್ಲ, ಮಾಮೂಲಿ 2 ರೂಮ್ ಇದೆ, ಒಂದು ಕಿಚನ್ ಇದೆ, ಒಂದು ವಾಶ್ರೂಮ್ ಇದೆ, ಒಂದು ಹಾಲು ಅಷ್ಟೇ. ಮೇಲ್ಗಡೆ ಟೆರೆಸ್ ಚೆನ್ನಾಗಿದೆ ಅಷ್ಟೇ. ಇವತ್ತು ಹೋಗ್ಬಿಟ್ಟು ತೋರಿಸಿ. ಎಮರ್ಜೆನ್ಸಿಗೆ ನಮ್ಗೆ ಸಿಕ್ಕಿರೋದು ಅದೇ ಪುಣ್ಯ ಹೇಳಬೇಕು ಅಂದ್ರೆ. ಅದು ಹೊಸ ಮನೆ ಸಿಕ್ಕೈತೆ ಕಣ್ರಪ್ಪಿ, ಖುಷಿಯಿಂದ ಹೋಗೋಣ ಅಷ್ಟೇ. ಬನ್ನಿ, ಆಯ್ತು, ಈಗ ಟೈಮ್ ಆಯ್ತು, ಬನ್ನಿ. ಹೇಳಿ ಹೇಳಿ, ಏನಾಯ್ತು? ಕೈ ನೋಯ್ತೈತೆ. ಏಕೆ? ಇದು ಮಾಡ್ದೆ. ಏನು ಮಾಡ್ದೆ? ಲಿಫ್ಟಿಂಗ್ ಮಾಡ್ದಾ? ಇದು ಎಷ್ಟನೇ ಸರಿ ಸೇರ್ಕೊಂಡ್ರದು ಜಿಮ್ಗೆ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? 6 ಪ್ಯಾಕ್ ಬೆಳೆಸ್ಬೇಕು ಅನ್ಸ್ತೀನಿ. 6 ಪ್ಯಾಕ್ 87 ಇದ್ದೀನಿ. 87 ಇದ್ದೀನಿ. 87 kg ಇದೆಯಾ? ಸಾಕಾ? ಕಡಿಮೆ ಮಾಡ್ತೀನಿ. 16-17 ವರ್ಷಕ್ಕೆ 87 kg ಸಾಕಾ ನಿನಗೆ? ಸಾಕು. ಹೆವಿ ಆಗ್ಲಿಲ್ವಾ? ಕಮ್ಮಿ ಆಗ್ಬೇಕಂತ, ಅವನು ಸಣ್ಣ ಆಗ್ಬೇಕಂತ ಅದನ್ನ ಜಿಮ್ಗೆ ಹೋಯ್ತಾ ಇರೋದು ಮತ್ತೆ ಪುನಃ. ಸರಿ ಹೋದ 1 ತಿಂಗಳು ನೆಟ್ಟಿಗೆ ಹೋಗ್ಲಿಲ್ಲ. ಅವ್ರ ತಾತನ ಮನೆಗೆ ಓಡೋದ ನಂಜನಗೂಡಿಗೆ. ಅದು ಫೀಸ್ ವೇಸ್ಟ್ ಮಾಡಿಸ್ಬಿಟ್ಟು ನನಗೆ 1800 ರೂಪಾಯಿ ವೇಸ್ಟ್. 1700 ಚಿಲ್ಲರೆ. ಬೇಡ, ಕೇಳ್ಬೇಡ ಪಿತು, ನಿಂದೆ ತಪ್ಪು, ಅದನ್ನ ಕೇಳ್ಬೇಡ. ಅವ್ರೇನು ಬರಬೇಡ ಅಂತ ಹೇಳಿಲ್ಲ. ಬಾಡಿ ಸಣ್ಣ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಕೈ ನೋವು, ಎಲ್ಲವೂ ನೋವು ಬರಲಿ. ಇನ್ನು ನೋವು ಶುರು ಆಗುತ್ತೆ. ಸ್ನಾನ ಹೆಂಗೆ ಮಾಡ್ತೀಯಾ? ಏನು ಕತೆ? ನಾವೇ ಇಲ್ಲಿ ಅಕ್ಕಿ ಪಿಕ್ಕಿ ಥರ ಇಲ್ಲಿದ್ದೀವಿ ರೂಮಲ್ಲಿ. ಇವನು ಬೇರೆ ಜಿಮ್ಗೆ ಹೋಯ್ತಾನೆ, ಸ್ಮೆಲ್ ಬರ್ತಾನೆ, ಸ್ವೆಟ್ ಆಗ್ತಾನೆ. ಮೂಲೆಗೆ ಹಾಕ್ತೀನಿ ಬಾ ನಿನ್ನ. ಇಲ್ಲ ಪ್ರೀತು, ನೆನ್ನೆ ಸಾಂಬಾರು ಬಿತ್ತು, ಅದು ನೆಂಚ್ಕೊಳಕ್ಕೂ ತಂದಿಲ್ಲ ನೀನು. ಈಗ ಹುಡುಗಿರ್ನ ಕಳಿಸಿದೆ. ಈಗ ಬರೀ ಬಜ್ಜಿ ಸಿಕ್ಕಂತೆ, ಅದು ತಣ್ಣಗಿತ್ತಂತೆ, ಅದನ್ನೇ ತರಿಸಿದೆ. ಅದೇ ತಿಂದು ಇವತ್ತು ಊಟ ಮಾಡಿ ಮಲಗೋದು. ಇವತ್ತು ಮನೆಗೆ ಅಡ್ವಾನ್ಸ್ ಕೊಡೋಕೆ ಹೋಗಿದ್ವಾ, ಅಲ್ಲಿ ಅವರು ಓನರು ಬರಲಿಲ್ಲ. ಯಾಕಂದರೆ ಓನರ್ ಬರೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನಮಗೂ ವೆಯ್ಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಅವರು ಏನೋ ಕೆಲಸ ಇತ್ತಂತೆ, ಬರೋದು ಲೇಟ್ ಆಗುತ್ತೆ ಅಂದರು. ಅಡ್ವಾನ್ಸ್ ಕೊಡೋಕ್ಕಾಗಲಿಲ್ಲ. ನಾಳೆಗೆ ಬನ್ನಿ ಅಂತ ಹೇಳಿದ್ದಾರೆ. ನಾಳೆ ಹೋಗಬೇಕು. ನಾಳೆ ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂದರು. ನಾಳೆ ಭಾನುವಾರ ಬೇರೆ ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೆ ಆಗಲ್ಲ. ನಾಳೆ ಸಂಜೆ ಹೋಗಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಬರಬೇಕು. ಇವತ್ತೆಲ್ಲ ಲೈಟಿಂಗ್ಸ್ ಎಲ್ಲ ಬಿಡ್ತಾಯಿದ್ರು. ನಾಳಿದ್ದಿರೋದು, ಇವತ್ತು ಶನಿವಾರ, ನಾಳಿದ್ದು ಗೃಹ ಪ್ರವೇಶ ಇರೋದು ಸೋಮವಾರಕ್ಕೆ. ನಾಳೆ ಹೋಗಿ ಟೋಕನ್ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬಂದರೆ ಮನ್ಸಿಗೆ ಸಮಾಧಾನ. ಮನೆ ಸಿಕ್ತು ಅನ್ನೋ ಲೆಕ್ಕ. ಇಲ್ಲ ಅಂದರೆ ಸ್ವಲ್ಪ ಹಿಂಸೆ. ಏನಪ್ಪ ಅಂದರೆ ಮನೆ ಹುಡ್ಕೋದು ಕಷ್ಟ, ಶಿಫ್ಟ್ ಆಗೋದಂತೂ ಇನ್ನೂ ದೊಡ್ಡ ತಲೆನೋವು. ನನಗೆ ದೊಡ್ಡ ತಲೆನೋವು ಏನಪ್ಪ ಅಂದರೆ, ಮನೆ ಶಿಫ್ಟ್ ಆಗ್ತೀವಿ ಅಂದರೆ ಮನೆ ಸಾಮಾನುಗಳನ್ನೆಲ್ಲ ಹೆಂಗಪ್ಪ ಪ್ಯಾಕ್ ಮಾಡಿ ಮತ್ತಲ್ಲಿ ಹೋಗಿ ಸೆಟ್ಲ್ ಆಗೋ ತನಕ ಕಮ್ಮಿ ಅಂದರೂ 15 ದಿನ, 1 ತಿಂಗಳು ಬೇಕೇನಪ್ಪ. ಇನ್ನು ನಾವಿಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೋಗೆಲ್ಲ ರೆಡಿ ಮಾಡಿಕೊಂಡು ಮಕ್ಳಿಗೂ ಕೆಲಸ ಕೊಟ್ಕೊಂಡು ಭಾರಿ ಹಿಂಸೆ ಆಗುತ್ತೆ. ನೋಡೋಣ, ನಾಳೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಬರ್ತೀನಿ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.